ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಮೊನ್ನೆ ನಡೆದಂತಹ ಒಂದು ಸೋಷಿಯಾಲಜಿ ಸಮಾಜಶಾಸ್ತ್ರದ ಒಂದು ಪರೀಕ್ಷೆಯ ಸಂಪೂರ್ಣವಾದಂಥ 16/3/2026 ನಡೆದಂತಹ ಸಮಾಜಶಾಸ್ತ್ರ ಸಂಪೂರ್ಣ ಉತ್ತರಗಳು, ಯಾಕಂದರೆ ಇದು PU ಬೋರ್ಡಿಂದ ಬಂದಂತಹ ಸಂಪೂರ್ಣವಾದಂಥ ಕರೆಕ್ಟಾಗಿರುವಂಥ ಒಂದು ಪ್ರಶ್ನೆಗೆ ಉತ್ತರಗಳು ಇಲ್ಲಿದೆ. ಫಸ್ಟ್ ಪ್ರಶ್ನೆಗೆ ಸರಿಯಾದ ಉತ್ತರ 74.04. ಸೆಕೆಂಡ್ ಪ್ರಶ್ನೆ ಸರಿಯಾದ ಉತ್ತರ ಸಿ GS ಕುರ್ರೆ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ಬಿಂದೇಶ್ವರ್ ಪಾಠಕ್. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಲವಂತ ರಾಯ್ ಮೆಹ್ತಾ ಸಮಿತಿ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿಯಾಗಿರುತ್ತದೆ, ಹಾಗೂ ಡಿ ಯು ಎಗೆ ಸರಿಯಾದ ಕಾರಣವಾಗಿದೆ. ನೆಕ್ಸ್ಟು ಇಲ್ಲಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಂಬೂ ದ್ವೀಪ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹುಟ್ಟಿನಿಂದ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಾನ್ ಎಫ್ ಕೆನಡಿ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಂ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಶ್ಯಾಮ್ ಸುಂದರ್ ಅಂತ ಹೇಳ್ಬೋದು. ನೆಕ್ಸ್ಟು 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ವಿ ಸಂತಾನಮ್ಮ ಯೋಗ. ಬಿ ಪ್ರಶ್ನೆಗೆ ಗಾಂಧೀಜಿ. ಸಿ ಪ್ರಶ್ನೆಗೆ ಯಶಸ್ವಿನಿ. ಡಿ ಪ್ರಶ್ನೆಗೆ ಮೈಕಲ್ ಆರ್ ಡಿರಜ್. ಈ ಪ್ರಶ್ನೆಗೆ ತೆಂಗು ಬಳೆ. ನೆಕ್ಸ್ಟು 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೈತ ಚಳುವಳಿ, ಮಹಿಳಾ ಚಳುವಳಿ, ಹಿಂದುಳಿದ ದಲಿತ ಚಳುವಳಿ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ MN ಶ್ರೀನಿವಾಸ್. ನೆಕ್ಸ್ಟು 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಡೆಮೋಗ್ರಫಿ. ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫೈನ್. ಡೆಮೋಸ್ ಎಂದರೆ ಜನರು, ಗ್ರಾಫೈನ್ ಎಂದರೆ ಅಧ್ಯಯನ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೀನ, ಮಸ್ತೆ, ಕಿನ್ನರ, ಭರತ, ಬಿಲ್ಲ, ನಿಷಾದ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಿಳೆಯ ಆರ್ಥಿಕ ಸಬಲೀಕರಣ, ಉಳಿತಾಯ ಮನೋಭಾವನೆ ಬೆಳೆಸುವುದು, ಆರ್ಥಿಕ ಭದ್ರತೆ, ಆದಾಯ ಮಟ್ಟದ ಹೆಚ್ಚಿಸುವುದು, ಯೋಜನೆ ಮತ್ತು ಸಾಲದ ಕುರಿತು ಅರಿವು ಮೂಡಿಸುವುದು. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕುಡಿತ, ಜೂಜು, ಬೆಳೆ ನಷ್ಟ, ಚುನಾವಣೆ, ಅನಾರೋಗ್ಯ, ಕೌಟುಂಬಿಕ ಸಮಸ್ಯೆ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮಾಯಣ ಮತ್ತು ಮಹಾಭಾರತ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ವಿಮೋಚನೆ, ಭಗನಿ ಸಮಾಜ, ಸ್ತ್ರೀ ಶಕ್ತಿ ಸಂಘಟನೆ, ಪುರೋಗಮನ ಸಂಘಟನೆ. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ MN ಶ್ರೀನಿವಾಸರವರು ಕೆಳ ಹಿಂದೂ ಜಾತಿ, ಬುಡಕಟ್ಟು, ಇತರೆ ಸಮೂಹ ತನ್ನ ಪದ್ಧತಿ, ಜೀವನ ವಿಧಾನವನ್ನು ಉನ್ನತ ಜಾತಿಯ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಡಿಸುವ ಪ್ರಕ್ರಿಯೆ ಎಂದು ನಾವು ವ್ಯಾಖ್ಯಾನಿಸಬಹುದು. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ, ಸ್ಥಳೀಯ ಪ್ರಾದೇಶಿಕ ಸಂಬಂಧ ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳು ಸೃಷ್ಟಿಯಾಗುವುದಕ್ಕೆ ಜಾಗತಿಕ ಅನನ್ಯತೆಯನ್ನು ನಾವು ಎನ್ನುವರು. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿಗ್ರಟೋ, ಪ್ರೋಟೋ ಅಸ್ಟ್ರೋಲಾಯ್ಡ್, ನಾರ್ಡಿಕ್, ಪಶ್ಚಿಮ ಪ್ರಾಕೃತಿಕ, ಮೆಡಿಟೇರಿನಿಯನ್. ನೆಕ್ಸ್ಟ್ 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕಾನೂನಾತ್ಮಕ ಸ್ವರೂಪ ನೀಡುವುದು, ಬಹಿಷ್ಕೃತ ಹಿತಕಾರಣಿ ಸಭಾ, ಪಂಚಸೂತ್ರಗಳು, ಮೂಕನಾಯಕ, ತ್ರಿವಳಿ ಸೂತ್ರಗಳು. ನೆಕ್ಸ್ಟ್ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾನೂನಾತ್ಮಕ ತಂತ್ರಗಳು, ಸಾಮಾಜಿಕ ತಂತ್ರಗಳು, ಆರ್ಥಿಕ ತಂತ್ರಗಳು, ರಾಷ್ಟ್ರೀಯ ಮಹಿಳಾ ಆಯೋಗ. ಓಕೆ, 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳದ ನಾಯರ್ ಜಾತಿಯ ಮಾತೃಪ್ರಧಾನ ಕುಟುಂಬ, ಕರ್ಣವನ್ ತಾಯಿಯ ಸಹೋದರ ಸಹಾಯಕ ನಾಯಕ ಪಾತ್ರ, ತವಳಿ ತರವಾಡುವಿನ ವಿಭಜನೆಗೊಂಡ ಭಾಗ, ಪರಿವರ್ತನೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯೆ ಬೆಳವಣಿಗೆ, ಶಿಕ್ಷಣ, ಬದಲಾಗುತ್ತಿರುವ ಸ್ತ್ರೀಯರು, ಸಾಮಾಜಿಕ ಶಾಸನಗಳ ಪ್ರಭಾವ. ಓಕೆ, 30ನೇ ಪ್ರಶ್ನೆಗೆ ನೋಡಿ ಕುಡಿಯುವ ನೀರಿನ ಸೌಲಭ್ಯ. ಇವೆಲ್ಲವೂ ಕೂಡ ಪಾಯಿಂಟ್ಸ್ಗಳಿವು. ಓಕೆ, 30ನೇ ಪ್ರಶ್ನೆಗೆ ಈ ಪಾಯಿಂಟ್ಸ್ಗಳನ್ನು ಬರೀಬೇಕು, ಅಂದರೆ ಎಕ್ಸ್ಪ್ಲೇನ್ ವಿತ್ ಎಕ್ಸ್ಪ್ಲೇನ್. 31ನೇ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ವಿತ್ ಎಕ್ಸ್ಪ್ಲೇನ್. 32ನೇ ಪ್ರಶ್ನೆಗೆ ನೋಡಿ, ಇದು 33ನೇ ಪ್ರಶ್ನೆಯ ಪಾಯಿಂಟ್ಸ್ಗಳು. ನೆಕ್ಸ್ಟ್ ಭಾಗ ಡಿದಲ್ಲಿ 34ನೇ ಪ್ರಶ್ನೆಗೆ ಇಷ್ಟು ಪಾಯಿಂಟ್ಸ್ಗಳು ಬರೀಬೇಕು. 35ನೇ ಪ್ರಶ್ನೆಗೆ ಪಾಯಿಂಟ್ಸ್ಗಳಿದು. 36ನೇ ಪ್ರಶ್ನೆಗೆ. ನೆಕ್ಸ್ಟ್ 37ನೇ ಪ್ರಶ್ನೆ ಭಾರತದ ಹಿಂದುಳಿದ ವರ್ಗಗಳ ಚಳುವಳಿದು. ಓಕೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಇದು ಇಂಗ್ಲೀಷ್ ಮೀಡಿಯಮ್ನ ಒಂದು ಕೀ ಆನ್ಸರ್ಸ್ಗಳು. ಓಕೆನಾ, ಇದು ಇಂಗ್ಲೀಷ್ ಮೀಡಿಯಮ್ನ ಕೀ ಆನ್ಸರ್ಸ್ಗಳು. ಇದು PU ಬೋರ್ಡ್ದಿಂದಲೇ ಬಂದಂಥ ಒಂದು ಆನ್ಸರ್ಸ್ಗಳಿದು. ಓಕೆ, ಈ ಆನ್ಸರ್ಸ್ಗಳು ಕರೆಕ್ಟ್, ಈ ಪಾಯಿಂಟ್ಸ್ಗಳಿದ್ದರೆ ನಿಮ್ಮ ಒಂದು ಪರೀಕ್ಷೆ ಗೇಟಿ ಬರೋ ಅಂಥ ಚಾನ್ಸಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಆ ಒಂದು ಅಕೌಂಟೆನ್ಸಿ ಕೂಡ ನಿಮ್ಮ ಮುಂದೆ ಬರುತ್ತೆ.